ಆರೋ ದೀಪ ಕೊನೆಯಲ್ಲಿ ಜೋರಾಗಿ ಉರಿಯುತ್ತಂತೆ. ಈಗ ನಿನ್ ಕತೆನೂ ಹೀಗೆ ಆಗಿದೆ. ಇಷ್ಟು ದಿನ ನಿನ್ ಸೈಡಿನ ಲೆಕ್ಕ, ಇನ್ನು ಮುಂದೆ ನನ್ನ ಸೈಡಿನ ಲೆಕ್ಕ. ನಿನ್ ಥರ ಚಿಲ್ಲರೆಗೆ ಮಾಡಲ್ಲ ನಾನು. ಸಾಯೋ ಹೊತ್ತಲ್ಲಿ ನೆನಪಿಸ್ಕೊಳ್ತೀಯ, ಹಾಗಿರುತ್ತೆ ನೋಡು. ನಿನ್ನ ಕೊನೆ ಕ್ಷಣದವರೆಗೂ ನರಳಿ ನರಳಿ ಸಾಯೋದನ್ನ ಇಡೀ ಪ್ರಪಂಚ ನೋಡುತ್ತೆ. ವಸಿಷ್ಠ ಕುಟುಂಬದ ಮೇಲೆ ಕಣ್ಣು ಹಾಕ್ದವ್ರಿಗೆ ಏನು ಗತಿ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಅದಕ್ಕೆ ನೀನೇ ಉದಾಹರಣೆ ಆಗ್ತೀಯ. ನಿನ್ನ ಕಣ್ಣಲ್ಲಿ ಕಾಣ್ತಿರೋ ಸಾವಿನ ಭಯ ನೀನು ಸಾಯೋ ತನಕ ಇನ್ನೂ ಜಾಸ್ತಿನೇ ಆಗ್ತಿರುತ್ತೆ. ಅದ್ಯಾವ ಅಹಂಕಾರದ ನನ್ನ ಮನೆ ಮೇಲೆ ಕಣ್ಣು ಹಾಕಿದ್ಯೋ ಅದೇ ಅಹಂಕಾರ ನಿನ್ನ ಸುಟ್ಟು ಮುಗಿಸುತ್ತೆ. ನೀನು ಬದುಕೋದಕ್ಕೆ ಅರ್ಹತೆನೇ ಇಲ್ಲ. ಈ ಮನೆ ಕೆಲಸ ಆಫೀಸ್ ಕೆಲಸ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ. ಈ ಕಾಂತ ನಂಬ್ಕೊಂಡ್ರೆ ಏನೂ ಆಗಲ್ಲ. ಅಕ್ಕ, ಹಲೋ ಹೇಳಕ್ಕ. ಅಮ್ಮು ಚೆನ್ನಾಗಿದ್ಯಾ? ಹಾಂ ಅಕ್ಕ, ನಾನು ಚೆನ್ನಾಗಿದ್ದೀನಿ. ಊಟ? ಅಕ್ಕ, ಇನ್ನೂ ಬೆಳಿಗ್ಗೆ 9 ಗಂಟೆ, ಇಷ್ಟು ಬೇಗ ಊಟನಾ? ಓಹ್ ಹೌದಲ್ವಾ, ನಾನು ನೋಡು ಏನೇನೋ ಮಾತಾಡ್ತಾ ಇದ್ದೀನಿ. ಅಕ್ಕ, ಯಾಕೆ ವಿಕ್ಕಿ ಬಾಬನ್ ಚಿಂತೆನಾ? ಮತ್ತೆ ಚಿಂತೆ ಆಗದೆ ಇರುತ್ತಾ ಹೇಳು? ನನಗಂತೂ ದಿನ ನಿಂತಲ್ಲಿ ಕೂತಲ್ಲಿ ವಿಕ್ಕಿ ಅವ್ರದ್ದೇ ಚಿಂತೆ. ಎಷ್ಟು ದಿನ ಆಯಿತು ಅಮ್ಮು, ಗಾಬರಿ ಆಗದೆ ಇರುತ್ತಾ? ನನಗೆ ನಾನೇ ಸಮಾಧಾನ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೊಟ್ಟೆಲಿ ಬೇರೆ ಮಗು ಇದೆ ಅಮ್ಮು, ಚಿಂತೆ ಆಗದೆ ಇರುತ್ತಾ ಹೇಳು? ಅಕ್ಕ, ನೀನು ಭಾವನ ಬಗ್ಗೆ ಚಿಂತೆ ಮಾಡಬೇಡ ಅಕ್ಕ. ನಿನ್ನೆ ಅಷ್ಟೇ ಭಾವ ವೇದಾಂತಕ್ಕೆ ಫೋನ್ ಮಾಡಿದ್ರು. ಅವ್ರು ಯಾವುದೋ ಸೈಟಲ್ಲಿದ್ದಾರಂತೆ, ಅಲ್ಲೇನೋ ನೆಟ್ವರ್ಕ್ ಸಿಗ್ತಾ ಇಲ್ವಂತೆ, ಅದಕ್ಕೆ ಕಾಲ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಿದ್ರು. ಭಾವ ನಿನ್ನ ಕೇಳ್ತಿದ್ರು ಅಕ್ಕ. ಅಲ್ಲ ಅಮ್ಮು, ವಿಕ್ಕಿ ಅವರು ವೇದಾಂತ್ ಭಾವಂಗೆ ಮಾತ್ರ ಫೋನು ಮೆಸೇಜು ಎಲ್ಲ ಮಾಡ್ತಾರೆ, ಆದರೆ ನನಗೆ ಮಾತ್ರ ಫೋನ್ ಯಾಕೆ ಮಾಡಲ್ಲ ಅಂತ. ಅಕ್ಕ ಯಾವಾಗಲೂ ಭಾವನ ಬಗ್ಗೆ ಕೇಳ್ತಾಳೆ, ಬೇಜಾರಾಗ್ತಾಳೆ. ಅವಳ ಮೂಡನ್ನ ಇವಾಗ ಏನಾದರೂ ಮಾಡಿ ಡೈವರ್ಟ್ ಮಾಡಬೇಕು. ಏನು ಮಾಡೋದು? ಅಮ್ಮು ನಿನ್ನೆ ಕೇಳ್ತಿರೋದು. ಅಕ್ಕ, ಭಾವ ನಿಮಗೆ ದುಬೈಯಿಂದ ಒಂದು ಫೋಟೋ ಕಳಿಸಿದ್ದಾರೆ, ಕಳಿಸ್ತೀನಿ, ನೋಡ್ತೀಯಾ? ಕಳಿಸಿದಾರಾ? ಮತ್ತು ಯಾಕಿನ್ನೂ ನನಗೆ ಕಳಿಸಿಲ್ಲ? ನೀವೆಲ್ಲರೂ ಬರೀ ರೇಗ್ಸಕ್ಕೆ ಕಾಯ್ತಾ ಇರ್ತೀರಾ ಅಲ್ಲ? ಅದೆಲ್ಲ ನನಗೆ ಗೊತ್ತಿಲ್ಲ. ಈಗಲೇ ಫೋಟೋ ಕಳಿಸು. ಈಗಲೇ ಕಳಿಸ್ತೀನಕ್ಕ, ನೋಡು. ಭಾವನ ಫೋಟೋ ಎಡಿಟ್ ಮಾಡಾದರೂ ಕಳಿಸಿ ಅಕ್ಕನ
ಅಕ್ಕ ಸಾರಿ ಕಣೆ, ನಾನು ನಿನಗೆ ಮೋಸ ಮಾಡ್ತಾ ಇದ್ದೀನಿ. ಆದರೆ ನನಗೆ ಬೇರೆ ವಿಧಿ ಇಲ್ಲ. ಚಿಕ್ಕ ವಯಸ್ಸಲ್ಲಿ ಅಮ್ಮ ಚಂದ್ರ ತಂದ್ಕೊಡ್ತೀನಿ ಊಟ ಮಾಡು ಅಂತ ಸುಳ್ಳು ಹೇಳ್ತಿರ್ಲಿಲ್ವಾ? ಹಾಗೆ ಇದು. ನನಗೆ ಕ್ಷಮಿಸ್ಬಿಡಕ್ಕ. ರೀ ಎಲ್ಲಿದ್ದೀರಾ? ಇಲ್ಲೇ ಇದ್ದೀನಿ, ಹೇಳು ಪರಿ. ಇಲ್ಲೇ ಅಂದ್ರಿ ಅಲ್ರಿ? ಇಲ್ಲೇ ಬಸ್ ಸ್ಟಾಪ್ ಹತ್ರ ಇದ್ದೀನಿ, ಹೇಳು ಪರಿ. ಒಳ್ಳೇದಾಯ್ತು ಬಿಡಿ. ಏನು ಒಳ್ಳೇದಾಯ್ತು? ರೀ ನಾನು ರಾತ್ರಿ ಕೇಳೋದು ಮರ್ತೆ, ಆರ್ತಿಗೆ ನೀವು ಔಷಧಿ ಎಲ್ಲ ತರಬೇಕಾಗಿತ್ತಲ್ಲ, ಯಾಕೆ ತರಲಿಲ್ಲ? ಆಯಿತು, ತಂದು ಕೊಡ್ತೀನಿ. ಅದೆಲ್ಲ ಗೊತ್ತಿಲ್ಲ ರೀ, ನೀವು ಇವತ್ತು ತಂದ್ಕೊಡ್ಬೇಕಷ್ಟೆ. ಹಾಂ, ಇವತ್ತೇ ತಂದು ಕೊಡ್ತೀನಿ. ರೀ ರೀ ಒಂದು ನಿಮಿಷ, ಫೋನ್ ಕಟ್ ಮಾಡಬೇಡಿ. ಹಾಂ, ಹೇಳು. ಅದ್ರ ಜೊತೆಗೆ ಆರ್ತಿಗೆ ಇನ್ನೂ ಏನೇನೋ ಬೇಕಿತ್ತೀರಿ, ಅದನ್ನೆಲ್ಲ ಒಂದು ಪಟ್ಟಿ ಮಾಡಿ ಅಂಜು ಫೋನಿಂದ ನಿಮ್ಗೆ ಕಳಿಸಿದ್ದೆ, ಅದು ತಂದುಬಿಡಿ. ಆಯ್ತು ಪರಿ. ಔಷಧಿ ಟ್ಯಾಬ್ಲೆಟ್ಸ್ಗೆ ಹತ್ರ 3,000 ರೂಪಾಯಿ ಬೇಕು. ಡ್ರೈ ಫ್ರೂಟ್ಸ್ಗೆ ಏನಿಲ್ಲ ಅಂದರೆ 2,000 ರೂಪಾಯಿ ಖರ್ಚಾಗುತ್ತೆ. ಈಗ ಕನಿಷ್ಠ 5,000 ರೂಪಾಯಿ ಬೇಕು. ನನ್ನ ಜೇಬು ಖಾಲಿಯಾಗಿದೆ. ಯಾವುದಕ್ಕೂ ಸೀನಪ್ಪನ ಒಂದ್ಸಲ ಕೇಳಿ ನೋಡ್ತೀನಿ. ಹಲೋ ಸೀನಪ್ಪ, ಹೇಗಿದೆಯಾ? ಹಾಂ, ಚೆನ್ನಾಗಿದ್ದೀನಿ. ಸದ್ಯಕ್ಕೆ ಒಂದು 5,000 ರೂಪಾಯಿ ಬೇಕಾಗಿತ್ತು. ಕುಮಾರಣ್ಣ ನಮಸ್ಕಾರ. ಏನಿಲ್ಲ, ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. 5,000 ರೂಪಾಯಿ ಬೇಕಾಗಿತ್ತು. ರಜಾ ಕೊಡೋಕ್ಕೆ ಅಂತ ಇಟ್ಕೊಂಡಿದ್ಯಲ್ಲ ಅಣ್ಣ, EMI ಅದವ್ರು ಕೊಟ್ಟಿರೋ ಕೊಡ್ತೀನಿ. ನಾಗರಾಜಪ್ಪ, ಇಲ್ಲ ಒಂದು 5,000 ರೂಪಾಯಿ ದುಡ್ಡು ಬೇಕಾಗಿತ್ತು. ಎಲ್ಲ ಕೇಳಿದ್ರು ₹1 ದುಡ್ಡು ಹುಡ್ತಾ ಇಲ್ವಲ್ಲ. ಆರ್ತಿಗೆ ಔಷಧಿ ತಗೊಂಡು ಹೋಗಿ ಕೊಡದೇ ಇದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಏನಪ್ಪ ಮಾಡಲಿ? ಹಾಂ, ಈ ಕೆಲಸ ಮಾಡೋದೇ ಸರಿ. ನನ್ನ ಮರ್ಯಾದೆ 3 ಕಾಸಿಗೆ ಹರಾಜಾದರೂ ಪರವಾಗಿಲ್ಲ, ನನ್ನ ಅಮ್ಮ ಹತ್ರ ಹೋಗಿ ದುಡ್ಡು ಕೇಳೋದೇ ಸರಿ. ನಮ್ಮಪ್ಪ ಸ್ವಾಭಿಮಾನಿ ಆಗಿದ್ದಕ್ಕೆ ಯಾರ ಮುಂದೆನೂ ಕೈ ಚಾಚದೆ ವಾಚ್ಮನ್ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಬರೋ ಅಲ್ಪ ಸ್ವಲ್ಪ ಸಂಬಳದಲ್ಲಿ ಸಂಸಾರನ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅಪ್ಪ ನೀವು ಅಷ್ಟೆ,
ಮಾಡ್ಬಾರ್ದು ತಪ್ಪು ಮಾಡಿದ್ದೀನಿ ಅನ್ನೋ ಥರ ತಲೆ ತಗ್ಗಿಸ್ಕೊಂಡು ನಿಂತ್ಕೊಬೇಡಿ. ಹೆಮ್ಮೆಯಿಂದ ತಲೆ ಎತ್ತು ನಿಂತ್ಕೊಳ್ಳಿ. ಅಪ್ಪ, ನಾವು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀವಪ್ಪ. ಅದೇನೇ ಕಷ್ಟ ಬಂದರೂ ನಾವು ನಿಂತು ಬಗೆಹರಿಸ್ತೀವಿ. ನೀವು ಯಾರಿಗೂ ಹೆದರ್ಕೊಳ್ಳೋ ಅಗತ್ಯ ಇಲ್ಲಪ್ಪ. ಅಮ್ಮು, ನೀನು ಈ ಮನೆಗೆ ಸೊಸೆಯಾಗಿ ಬಂದಾಗ ನನಗೆ ಎಷ್ಟು ಸಂತೋಷ, ಹೆಮ್ಮೆ ಆಗಿತ್ತು ಗೊತ್ತಾ? ನನ್ನ ಮಗಳು ಇಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಹೋಗ್ತಾ ಇದ್ದಾಳೆ ಅಂತ. ಪ್ರತಿ ಸರ್ತಿ ನಾನು ನಿಮ್ಮ ಮನೆಗೆ ಬರಬೇಕಾದ್ರೆ ಅದೇ ಹೆಮ್ಮೆಯಲ್ಲಿ ಬರ್ತಾ ಇದ್ದೆ. ನಿಮ್ಮ ಅತ್ತೆಯವರು ನಮ್ಮನ್ನು ಆಗಾಗ ಅವಮಾನ ಮಾಡಿದ್ರು ನನಗಿಲ್ಲಿಗೆ ಯಾವತ್ತೂ ಬರಬಾರ್ದು ಅಂತ ಅನ್ನಿಸ್ಲೇ ಇಲ್ಲ. ಆದರೆ ಇವತ್ತು ನಿನ್ನ ಮನೆ ಒಳಗಡೆ ಕಾಲಿಡೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಇವತ್ತು ನಿಮ್ಮಪ್ಪ ಸೋತು ನಿನ್ನ ಮನೆಗೆ ಬರ್ತಾ ಇದ್ದಾನೆ ಮಗಳೇ. ಅಪ್ಪ, ನೀವು ಅಮ್ಮ ಅಂಜು ಯಾರು ಬರ್ಲಿಲ್ವಾ? ಒಂದು ನಿಮಿಷ ಇರಿಪ್ಪ, ಬಂದೆ. ಅಯ್ಯೋ, ಇಲ್ಲಿ ನಿಂತಿದ್ದೀರಲ್ಲ, ಬನ್ನಿ ಒಳಗೆ. ಅಪ್ಪ, ತಗೊಳ್ಳಿ ಕಾಫಿ. ಏನಪ್ಪ ಸಮಾಚಾರ? ಏನಿಲ್ಲ ಮಗ, ಹಾಗೆ ನೀನು ನೋಡ್ಕೊಂಡು ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಸೂಪರ್ ಅಪ್ಪ ನೀವು. ಸೂಪರಾ? ಯಾಕೆ? ಯಾಕೆ ಅಂದ್ರೆ ಈಗ ಸಡನ್ ಆಗಿ ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ. ಚಿಕ್ಕಂದಿಂದಲೂ ಅಪ್ಪ ಅಂದ್ರೆ ಒಂಥರ ಶಿಸ್ತು, ಟೈಮ್ ಟೇಬಲ್. ಏನು ಕಾರಣ ಇಲ್ಲದೆ ಎಲ್ಲಿಗೂ ಹೋಗಲ್ಲ. ಆದ್ರೆ ಇವತ್ತು ಏನು ಕಾರಣ ಇಲ್ಲದೆ ನನ್ನ ನೋಡಕ್ ಬಂದಿದ್ದೀರಲ್ಲ, ಅದೇ ಖುಷಿ. ಯಾರು ಹೇಳಿದ್ದು ಮಗಳೇ ನಾನು ಏನೋ ಕಾರಣ ಇಲ್ಲದೆ ಇಲ್ಲಿಗೆ ಬಂದಿದ್ದೀನಿ ಅಂತ? ಅಂದಂಗೆ ಅಪ್ಪ, ಇವತ್ತು ಕೆಲ್ಸಕ್ಕೆ ರಜಾನಾ? ಇಲ್ಲ, ಅರ್ಧ ದಿವಸ ಕೆಲಸ ಇತ್ತು, ಅರ್ಧ ದಿವಸ ರಜಾ, ಮತ್ತೆ ವಾಪಸ್ ಹೋಗಬೇಕು. ಅಪ್ಪ, ಇವತ್ತು ಬೆಳಿಗ್ಗೆಯಿಂದ ನಿಮ್ಮನ್ನ ತುಂಬಾ ನೆನ್ಸ್ಕೊತಾ ಇದ್ದೀನಿ. ಅದಕ್ಕೆ ಅಮ್ಮಂಗೆ ಫೋನ್ ಮಾಡಿದ್ದೆ ನಿಮ್ಮೆಲ್ಲರ ಜೊತೆ ಮಾತಾಡೋಣ ಅಂತ. ನೀನು ನೋಡಿದ್ರೆ ನಮ್ಮ ಮನೆಗೆ ಬಂದ್ಬಿಟ್ಟಿದ್ಯಲ್ಲ. ಏನು ನೆನಪಾಯ್ತು? ಅದೇಪ್ಪ, ನಾನು ಚಿಕ್ಕವಳಿರುವಾಗ ನಮ್ಮ ಮನೆ ಪಕ್ಕದಲ್ಲಿ ಭೀಷ್ಮಯ್ಯ ಅಂತ ಇದ್ರಲ್ವಾ, ಅವತ್ತೊಂದಿನ ತುಂಬಾ ಜನ ರೌಡಿಗಳು ಬಂದು ತುಂಬಾ ಗಲಾಟೆ ಮಾಡಿದ್ರಲ್ಲ. ಅವರು ತುಂಬಾ ಸಾಲ ಮಾಡ್ಕೊಂಡಿದ್ರು ಪಾಪ. ಅವತ್ತಂತೂ ಅವ್ರನ್ನ ಸಿಕ್ಕಾಬಟ್ಟೆ ಅವಮಾನ ಮಾಡಿಬಿಟ್ರು. ಅವಾಗ ನೀವು ನಿಮ್ಮ ಹತ್ರ ಇದ್ದಿದ್ದು ದುಡ್ಡೆಲ್ಲ ಕೊಟ್ಟು ಅವ್ರಿಗೆ ಸಹಾಯ ಮಾಡಿದ್ರಲ್ಲ. ಅವತ್ತು ಅಮ್ಮ ಗಲಾಟೆ ಮಾಡಿದ್ದು, ನಾವೇ ಎಷ್ಟೊಂದು ಕಷ್ಟದಲ್ಲಿರುವಾಗ ನೀವ್ಯಾಕೆ ಬೇರೆಯವರಿಗೆ ದುಡ್ಡು ಕೊಟ್ರಿ ಅಂತ. ಅವತ್ತು ನೀವೊಂದು ಮಾತು ಹೇಳಿದ್ರಿ, ನಾವು ಇವತ್ತು ಗಂಜಿ ಕುಡಿದು ಬದುಕ್ತಿದ್ರು ಬೇರೆಯವರಿಗೆ ನಮ್ಮಿಂದ ಸಹಾಯ ಆಯ್ತಲ್ಲ ಅನ್ನೋ ಖುಷಿ ಇದೆ ಅಂತ. ನೀವು ಯಾವಾಗಲೂ ಹಾಗೆ ಬಡತನದಲ್ಲೇ ಶ್ರೀಮಂತಿಕೆ ಕಂಡವರು. ಆದರೆ ನಮ್ಮನೇಲೂ ಇದೆ ಒಂದು ಪ್ರಾಣಿ, ಅದು ಹಾಗಲ್ಲ. ಸ್ವಂತದವರಿಗೆ ಮೋಸ ಮಾಡಿ ದುಡ್ಡು ಹೊಡೆಯೋ ಕ್ಯಾಟಗರಿ. ಯಾರಮ್ಮ ಅದು? ಇನ್ಯಾರಪ್ಪ? ನಮ್ಮತ್ತೆ. ಹಾಗೆಲ್ಲ ಮಾತಾಡಬಾರ್ದು. ಇನ್ನೇನಪ್ಪ, ಪಾಪ ವೇದ ಅಂತೂ ಅವ್ರನ್ನ ಸ್ವಂತ ಅಮ್ಮನ ಥರ ನೋಡ್ತಿದ್ದಾನೆ. ಆದರೆ ಇವರು ಸ್ವಂತ ಮಗನ ಜೇಬ್ಗೆ ಕತ್ರಿ ಹಾಕಕ್ಕೆ ನೋಡ್ತಿದಾರಲ್ಲ. ಇವರೆಲ್ಲ ನಿಮ್ಮ ನೋಡಿ ಪಾಠ ಕಲಿಬೇಕು, ಸ್ವಾಭಿಮಾನ ಅಂದ್ರೆ ಏನು ಅಂತ. ಮಗಳೇ, ನಪ್ಪನ ಸ್ವಾಭಿಮಾನ ಅವನ ಕೆಲಸ ಹೋದ ಕ್ಷಣನೇ ಸತ್ತೋಯ್ತು. ಅಪ್ಪ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಮಗಳೇ, ಅದು ಏನಂದ್ರೆ, ಹೇಳಿಪ್ಪ. ಕಂದ, ನನಗೊಂದು ಸ್ವಲ್ಪ ಅಪ್ಪ, ವೇದಾಂತ್ ಬಂದ ಅನ್ಸುತ್ತೆ. ನನ್ನ ನಾಲಿಗೆನೆ ಬಿದ್ದು ಹೋದಾಗ ಅನ್ನಿಸ್ತಾ ಇದೆ. ಸರಿ ಮಗಳೇ, ನಾನಿನ್ನು ಬರ್ತೀನಿ. ಅಪ್ಪ, ವೇದಾಂತ ಬಂದ, ಊಟ ಮಾಡ್ಕೊಂಡು ಹೊರಡಿ. ಇಲ್ಲ ಪರವಾಗಿಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಮತ್ತೊಂದು ಸಲ ಬರ್ತೀನಿ. ಅಟ್ಲೀಸ್ಟ್
ಅಲ್ಲ, ಆದರೆ ನಿನ್ನ ಹತ್ರ 5,000 ಕೇಳೋದಕ್ಕೆ ನನಗೆ ಬಾಯೇ ಬರಲಿಲ್ಲ. ನಿನ್ನಪ್ಪ ಯಾವತ್ತೂ ನಿನ್ನ ಕಣ್ಣಲ್ಲಿ ಸ್ವಾಭಿಮಾನಿಯಾಗಿರಬೇಕು. ಪಾಪ ಅಮ್ಮಗೆ ನನ್ನ ಕೆಲಸ ಹೋಯಿತು, ನನ್ನ ಕೈಯಲ್ಲಿ ಒಂದೇ ಒಂದು ದುಂಬಡಿ ಕಾಸು ಕೂಡ ಇಲ್ಲ ಅಂತ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೋತಾಳೆ. ಇಲ್ಲ, ನಾನು ಏನಾದರೂ ಬೇರೆ ವ್ಯವಸ್ಥೆ ಮಾಡ್ಕೋತೀನಿ. ಅಮ್ಮಗೆ ಏನೇನೂ ಗೊತ್ತಾಗೋದು ಬೇಡ. ವೇದಾಂತ್, ಏನು ಮಾಡ್ತಿದ್ಯಾ? ವೇದಾಂತ್, ಇದು ಭಾವನ್ ಡೈರಿ ಅಲ್ವಾ? ಹೌದಮ್ಮೂಲಿ. ವಿಕ್ರಾಂತ್ ಅಪ್ಪನ ಹುಡ್ಕೊಂಡು ಕಾಶಿಗೆ ಹೊರಟಿದ್ದಾದ್ಮೇಲೆ ಖಂಡಿತವಾಗ್ಲೂ ಅಪ್ಪನ ಬಗ್ಗೆ ಏನಾದರೂ ಒಂದಷ್ಟು ಡೀಟೇಲ್ಸ್ಗಳು ಅವನ ಹತ್ರ ಇರುತ್ತೆ. ಬ್ಲ್ಯಾಂಕಾಗಿ ಅಪ್ಪನ ಹುಡ್ಕೊಂಡು ಕಾಶಿಗೆ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಇನ್ಫ್ಯಾಕ್ಟ್ ಈಗ ನಾವಿಬ್ಬರು ಕಾಶಿಗೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ಬಟ್ ಏನೂ ಇನ್ಫಾರ್ಮೇಷನ್ ಇಲ್ಲದೆ ಅಷ್ಟು ದೊಡ್ಡೂರಲ್ಲಿ ಅಪ್ಪನ ಹೇಗೆ ಹುಡ್ಕೋದು? ವಿಕ್ರಾಂತ್ ಅದ್ರ ಬಗ್ಗೆ ತುಂಬ ರಿಸರ್ಚ್ ಗ್ಯಾರಂಟಿ ಮಾಡಿರ್ತಾನೆ. ಅದಕ್ಕೆ ಅವ್ನು ರೆಗ್ಯುಲರಾಗಿ ಹ್ಯಾಂಡಲ್ ಮಾಡ್ತಿದ್ದಷ್ಟು ಫೈಲ್ಸ್ಗಳು, ಅವ್ನ ಪರ್ಸ್ನಲ್ ಡೈರಿ, ನನ್ನ ಮ್ಯಾಕಲ್ಲಿ ಅವ್ನ ಪರ್ಸ್ನಲ್ ಫೋಲ್ಡರ್, ಇದೆಲ್ಲ ಹುಡುಕಿದ್ರೆ ಏನಾದರೂ ಸಿಗ್ಬೋದಾ ಅಂತ ಇದೆಲ್ಲ ತಂದಿದ್ದೀನಿ. ಸರಿ ವೇದಾಂತ್. ವೇದಾಂತ್, ಇಲ್ಲಿ ನೋಡು. ಇದೇನಿದು? ರಾಮನಾಥಪುರ, ಸಂಪಿಗೆಪುರ, ಕಾಶಿ. ರಾಮನಾಥಪುರ ಅನ್ನೋದನ್ನು ಟಚ್ ಮಾಡಿದ್ದಾನೆ, ಸಂಪಿಗೆಪುರ ಅನ್ನೋದನ್ನು ಅಂಡರ್ಲೈನ್ ಮಾಡಿದ್ದಾನೆ. ಮೂಲ್ಯ, ಈ ಎರಡು ಊರುಗಳು ನಮ್ಮ ಹುಟ್ಟೂರಿಂದ ಬಹಳ ಹತ್ರ ಇರೋದು. ಸಂಪಿಗೆಪುರ ಪೋಸ್ಟ್ಮ್ಯಾನ್ ರಾಮಣ್ಣ ಅಂತೇನೋ ಬರೋದು ನಂಬರ್ ಬೇರೆ ಬರ್ತಿದ್ದಾನೆ. ಆ ನಂಬರ್ಗೆ ಕಾಲ್ ಮಾಡಬೇಡ, ಏನಾದರೂ ಇನ್ಫಾರ್ಮೇಷನ್ ಸಿಗ್ಬೋದು. ನಾಟ್ ಸ್ಪೀಕ್. ಹಲೋ, ಯಾರು? ಹಲೋ, ನೀವು ಸಂಪಿಗೆಪುರದ ಪೋಸ್ಟ್ಮ್ಯಾನ್ ರಾಮಣ್ಣ ಅಂತಾರೋ ನಿಮ್ಮ ಹೆಸರು? ಹೌದು, ಏನಾಗಬೇಕಾಗಿತ್ತು? ರಾಮಣ್ಣ ಅವರೇ, ಈಗ ಒಂದು 15 ದಿನಗಳ ಹಿಂದೆ ವಿಕ್ರಾಂತ್ ಅನ್ನೋ ವ್ಯಕ್ತಿ ನಿಮ್ಗೆ ಏನಾದರೂ ಫೋನ್ ಮಾಡಿದ್ರಾ? ಬೆಂಗಳೂರಿನವರು. ಅದೇ ಯಾರ ಬಗ್ಗೆನೋ ಇನ್ಫಾರ್ಮೇಶನ್ ಬೇಕು ಅಂತ ಕೇಳ್ತಾ ಇದ್ರು. ಅದ್ಯಾವುದು ಸೂರ್ಯನಾರಾಯಣ ಅಂತ. ಅವ್ರನ್ನ ಹುಡುಕಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ರು. ಸೂರ್ಯನಾರಾಯಣ ಅವ್ರನ್ನ ಹುಡ್ಕೋದಿಕ್ಕ? ರಮಣವ್ರೆ, ನಿಮಗೆ ಸೂರ್ಯನಾರಾಯಣ ಅವ್ರ ಬಗ್ಗೆ ಏನಾದರೂ ಗೊತ್ತಾ? ಅಂಥವ್ರು ಯಾರು ಗೊತ್ತಿಲ್ಲ ಸರ್. ವಿಕ್ರಾಂತ್ ಸರ್ ಏನೋ ಬಂದೇ ಬರ್ತೀವಿ ಅಂತ ಹೇಳ್ತಾ ಇದ್ರು. ನಾನು ಕೈಲಾಸ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೆ ಸರ್. ರಮಣವ್ರೆ, ಹೇಳಿ ಸರ್. ಒಂದು ವೇಳೆ ನಾನು ಸಂಪಿಗೆಪುರಕ್ಕೆ ಬಂದರೆ ಸೂರ್ಯನಾರಾಯಣವನ್ನ ಹುಡ್ಕೋದಿಕ್ಕೆ ನನಗೆ ಹೆಲ್ಪ್ ಮಾಡ್ತೀರಾ? ನಿಮಗೆ ವಿಕ್ರಾಂತ್ ಅಂತ ಫೋನ್ ಮಾಡಿದ್ರಲ್ಲ, ನಾನು ಅವ್ರ ಅಣ್ಣ ವೇದಾಂತ್ ಮಾತಾಡ್ತಾ ಇದ್ದೆ. ಸರಿ ಸರ್, ಬನ್ನಿ, ಖಂಡಿತ ಹೆಲ್ಪ್ ಮಾಡೋಣ. ಥ್ಯಾಂಕ್ ಯು ಸರ್. ಯಾರೋ ಪಾಪ ಏನು ಸಮಸ್ಯೆಲಿದ್ದಾರೆ ಏನೋ. ವೇದಾಂತ್, ನಿಮ್ಮ ತಂದೆ ದೂರದಲ್ಲಿಲ್ಲ, ಇಲ್ಲೇ ಹತ್ತಿರದಲ್ಲೇ ಸಂಪಿಗೆಪುರದಲ್ಲೇ ಇದ್ದಾರೆ ಅನಿಸ್ತದೆ. ಹೌದು ಅಮೂಲ್ಯ, ನನಗೂ ಹಾಗೆ ಅನ್ನಿಸ್ತದೆ. ವಿಕ್ರಾಂತ್ ಕಾಶಿಲಿರೋ ಗೈಡ್ ಹತ್ರ ಕೂಡ ಫೋನಲ್ಲಿ ಮಾತಾಡಿದ್ದಾನೆ.
ಸಂಪಿಗೆಪುರ ಪೋಸ್ಟ್ಮನ್ ಹತ್ರ ಕೂಡ ಮಾತಾಡಿದ. ದಿಸ್ ಇಸ್ ವೆರಿ ಕನ್ಫ್ಯೂಸಿಂಗ್. ಅಮೂಲ್ಯ, ನಾವು ಕೆಲಸ ಮಾಡೋಣ. ನಾವು ಕಾಶಿಗೆ ಹೋಗೋ ಮೊದಲು ಸಂಪಿಗೆಪುರಕ್ಕೆ ಹೋಗೋಣ. ಇದು ನಮ್ಮ ಊರಿಂದ ಸ್ವಲ್ಪ ದೂರದಲ್ಲಿ ಇರೋದು. ಒಂದು ವೇಳೆ ಅಲ್ಲೇನೂ ನಮ್ಗೆ ಇನ್ಫಾರ್ಮೇಷನ್ ಸಿಗಲಿಲ್ಲ ಅಂದರೆ ಕಾಶಿಗೆ ಹೋಗೋಣ. ಸರಿ ವೇದಾಂತ್, ನೀನು ತಲೆ ಕೆಡಿಸ್ಕೋಬೇಡ.